ನಾನಿವಾಗ ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕ್ಕೋಬೇಕು ಅದಿಷ್ಟು. ಇವಾಗ ಟೊಮೊಟೊ, ಸೌತೆಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಇವಾಗ ಎಷ್ಟು ಬೇಕಷ್ಟು ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನಮ್ಮ ಮನೇಲಿ ಜಾಸ್ತಿ ತುಪ್ಪ ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಈರುಳ್ಳಿ ಒಳಗಡೆನೆ ಹಾಕಿದರೆ ಬೇಗ ಬೆನೆಯುತ್ತೆ ಈರುಳ್ಳಿ, ಅದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಫುಲ್ಲು ಸ್ಲೈಸ್ ಆಗೋ ಥರ ಬೇಯಿಸ್ಬೇಕು, ಮೆತ್ತಗಾಗೋವರೆಗೂ. ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಒತ್ತೋಗ್ಬಿಡುತ್ತೆ. ಒತ್ತಿದ್ರೆ ಚೆನ್ನಾಗೇ ಬರೋಲ್ಲ ಟೇಸ್ಟು. ಅದಕ್ಕೆ ಕೈ ಆಡಿಸ್ತಾ ಒಂದು ಸ್ವಲ್ಪ ಅದಾದಮೇಲೆ ಮಸಾಲ ರುಬ್ಕೊಂಡಿದ್ದೆ, ಆ ಮಸಾಲಾನ ಹಾಕ್ಕೋಬೇಕು. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸಿನ್ಕಾಯಿ ರುಬ್ಕೊಂಡು ಇವಾಗ ಮಸಾಲ ಹಾಕ್ಕೊತಾ ಇದ್ದೀನಿ. ಆ ಮಸಾಲ ಫುಲ್ಲು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇದೇ ಮೇನ್ ಪಾಯಿಂಟು. ಫುಲ್ಲು ಎಣ್ಣೆ ಬಿಟ್ಕೋಬೇಕು, ಈ ಥರ ಫುಲ್ಲು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು. ಅವರೆಕಾಳು ಪಲಾವ್ ಈ ಥರ ಮಸಾಲೆ ಎಲ್ಲ ಒಂಥರ ಹಸಿ ಹಸಿ ಇದ್ದರೆ ಚೆನ್ನಾಗೇ ಬರೋಲ್ಲ. ಅದಾದಮೇಲೆ ಅವರೆಕಾಳು ತೊಳೆದು ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ, ಅದಕ್ಕೆ ಅವರೆಕಾಳು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಫುಲ್ಲೆಲ್ಲ ಹಸಿ ಅವರೆಕಾಳಾದರೆ ಚೆನ್ನಾಗಾಗುತ್ತೆ ಪಲಾವು. ಅದಕ್ಕೆ ಹಸಿ ಅವರೆಕಾಳು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಆಲೂಗಡ್ಡೆ, ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಮಿಕ್ಸಿ ಜಾರ್ಗೆ ಹಾಕಿದ್ದು ಸ್ವಲ್ಪ ನೀರು ಅದನ್ನೇ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಲ್ಲ ಫುಲ್ಲು ಬೆನೆಯೋವರೆಗೂ ಕೈ ಬಿಡಬೇಕು, ಒಂದು 5 ನಿಮಿಷ. ಆಮೇಲೆ ಎಷ್ಟು ಬೇಕು, ನಾನು ಮುಂಚೆ ನೀರು ಹಾಕ್ಕೊಳ್ಳಲ್ಲ, ಅಕ್ಕಿ ಹಾಕ್ಕೊತೀನಿ. ಯಾಕಂದರೆ ಒಂದು ಕಡೆ ಮಸಾಲ ಹೋಗ್ಬಿಡುತ್ತೆ, ಅದಕ್ಕೆ ಅಕ್ಕಿ ಹಾಕ್ಕೊಂಡು ಫುಲ್ಲೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು. ಖಾರ ಏನು ಹಾಕೋಂಗಿಲ್ಲ, ಉಪ್ಪು ಹಾಕ್ಕೋಬೇಕು ಎಷ್ಟು ಬೇಕಷ್ಟು. ಇವಾಗ 2 ವಿಸಿಲ್ ಓಡಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು, ಘಮ ಘಮ ಅಂತಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು.